ಖಾಸಗಿ ಶಾಲೆಗಳಲ್ಲಿ ಇನ್ಮುಂದೆ ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಹೇಳ್ತಾ ಇದೆಯಾ ಸರ್ಕಾರ? ಇನ್ನೊಂದು ಹೊಸ ವಿವಾದವನ್ನ ಹುಟ್ಟುಹಾಕೋದಕ್ಕೆ ಹೊರಡ್ತಾ ಇದ್ದಾರಾ? ಏನಿದು ಪ್ರತಿದಿನ ಒಂದಲ್ಲ ಒಂದು ವಿವಾದ? ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ, ಗೊಂದಲ ಯಾಕೆ ಸರ್ಕಾರದಲ್ಲಿ? ಖಾಸಗಿ ಶಾಲೆಗಳಿಗೆ ನಾಡಗೀತೆ ಹಾಡೋದಕ್ಕೆ ವಿನಾಯಿತಿ ಕೊಡ್ತಾ ಇದೆಯಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ? ನಾಡಗೀತೆ ಕಡ್ಡಾಯ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ವಿವಾದಿತ ಆದೇಶವನ್ನ ಹೊರಡಿಸಲಾಗಿದೆ. ಏನ್ ಹೇಳುತ್ತೆ ಈ ಆದೇಶ? ಇದೇನ್ ಸರಿ ಇದೆಯಾ ಈ ಆದೇಶ? ಯಾಕಿಂಥ ಆದೇಶವನ್ನ ಹೊರಡಿಸಿದ್ರು? ನೆನ್ನೆ ನೋಡಿದ್ರೆ ಕೈ ಮುಗಿದು ಬಾ ಅಂತ ಇದ್ದಿದ್ದನ್ನ, ಜ್ಞಾನ ದೇಗುಲವಿದು ಕೈ ಮುಗಿದು ಬಾ ಅಂತ ಇದ್ದಿದ್ದನ್ನ ಧೈರ್ಯವಾಗಿ ಪ್ರಶ್ನಿಸುವಂತ ಕುವೆಂಪು ಅವರ ಹೇಳಿಕೆಯನ್ನೇ ತಿರುಚಿದ್ರು. ಈಗ ಕುವೆಂಪು ಅವರ ನಾಡಗೀತೆಗೆ ಕಲ್ಲು ಹಾಕೋದಕ್ಕೆ ಹೊರಟಿದ್ಯಾ ಸರ್ಕಾರ? ನಾಡಗೀತೆ ವಿಚಾರ ವಿವಾದವಾಗ್ತಾ ಇದ್ದಂತೆ ಸಚಿವರಿಂದ ಸಮಜಾಯಿಷಿ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದೇಶ ಪ್ರತಿಯ ಮುದ್ರಣದಲ್ಲಿ ತಪ್ಪಾಗಿದೆ. ವಿಧಾನಸೌಧದಲ್ಲಿ ಸಚಿವ ಶಿವರಾಜ ತಂಗಡಗಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಿದ್ದುಪಡಿ ಪ್ರತಿಯಲ್ಲಿ ಸರ್ಕಾರಿ ಶಾಲೆಗಳು ಅಂತ ಹೇಳಿ ಉಲ್ಲೇಖ ಆಗಿದೆ, ಅನುದಾನಿತ ಶಾಲೆಗಳು ಅಂತ ಉಲ್ಲೇಖಿಸಿದ್ದಾರೆ. ಅದು ಎಲ್ಲ ಶಾಲೆಗಳು ಎಂದು ಆಗಬೇಕಿತ್ತು, ಅದನ್ನು ತಿದ್ದುಪಡಿ ಮಾಡಿ ಈ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅಂತಕ್ಕಂತಹ ಒಂದು ಆದೇಶ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಚಿವರಂತಹ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಸರ್, ಈ ಒಂದು ಎಡವಟ್ಟಿನ ಆದೇಶದ ಕಾರಣ ಏನು ಮತ್ತು ಯಾಕೆ ಇಷ್ಟೊಂದೆಲ್ಲ ಗೊಂದಲ ಆಯಿತು? ಏನು ಎಡವಟ್ಟೆ ಆಗಿಲ್ಲ ರೀ. ಕೋರ್ಟ್ನೊಳಗೆ ಒಬ್ರು ಕೇಸ್ ಹಾಕಿದರೆ ನಾಡಗೀತೆ ಬಗ್ಗೆ, ಆ ಆದೇಶ ಕಾಪಿ ಕೊಡೋ ಹೊತ್ತಿನೊಳಗೆ ನಾವು ಮೊದಲಿದ್ದು ಎಲ್ಲ ಶಾಲೆಗಳಂತಲೇ ಇದೆ. ಆ ಕೋರ್ಟಿಗೆ ಕೊಡೋ ಟೈಮ್ನೊಳಗೆ ಎಲ್ಲ ಶಾಲೆಗಳನ್ನು ಬಿಟ್ಟು ಅನುದಾನಿತ ಶಾಲೆಗಳ ಬಗ್ಗೆ ಅಂತ ಮಾಡಿದ್ದಾರೆ. ಬಟ್ ಅದು ಪ್ರಿಂಟ್ ಮಿಸ್ಟೇಕು, ಅದು ಬಿಲ್ಲ, ಎಲ್ಲ ಶಾಲೆಗಳು ಅಂತಲೇ ಇದೆ. ಭಾಳ ಸ್ಪಷ್ಟವಾಗಿ ಸಣ್ಣದೊಂದು ಮಿಸ್ಟೇಕ್ ಇದೆ, ಅದನ್ನು ತಿದ್ದುಪಡಿ ಆದೇಶ ಮಾಡ್ತಾಯಿದ್ದೀವಿ. ಕೋರ್ಟ್ಗೆ ಕೊಟ್ಟಿಲ್ಲ ಸರ್, ಕೋರ್ಟಿಗೆ ಅದನ್ನು ಕೊಡ್ತೀವಿ, ಎಲ್ಲ ಶಾಲೆಗಳಂತಲೇ ಕೊಡ್ತೀವಿ. ಬದಲಾಯಿಸಿ ಕೊಡ್ತಾ ಇರ್ತಕ್ಕಂಥ ಮತ್ತೆ ಅದನ್ನು ಬದಲಾಯಿಸಿ ಕೊಡೋದು ಅದು ಎಲ್ಲ ಶಾಲೆಗಳಂತೂ ಇದೆ ಆದೇಶ. ಇದಿಷ್ಟು ಕೂಡ ಸಚಿವರಂತ ಶಿವರಾಜ್ ತಂಗಡಿಯವರ ಮಾತು. ಅಂದರೆ ಆ ಆದೇಶ ಏನಿತ್ತು ಅದು ಕೋರ್ಟ್ಗೆ ಹೋಗೋ ಮುಂಚೆ ಆಗಿರ್ತಕ್ಕಂಥ ಸಣ್ಣ ಒಂದು ಸಮಸ್ಯೆ ಅಷ್ಟೇ. ಅದನ್ನು ಸರಿ ಮಾಡಿ ಎಲ್ಲ ಶಾಲೆಗಳಿಗೂ ಕೂಡ ಅನ್ವಯ ಆಗುವಂತೆ ನಾಡಗೀತೆ ಕಡ್ಡಾಯ ಅಂತಕ್ಕಂಥ ಒಂದು ಆದೇಶವನ್ನು ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತೇ ಮಾಡಿಸ್ತೀನಿ, ಅದು ಮಿಸ್ಟೇಕೆ, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನು ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ, ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಕೊಂಡಂಥವ್ರು. ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ. ನನಗೆ ನನ್ನ ಕೆಲವೊಂದಿಷ್ಟು ಮಾಧ್ಯಮದ ಮಿತ್ರರು ಫೋನ್ ಅದರೊಳಗೆ ಮಾತಾಡ್ತಾ ಹೇಳ್ತಾಯಿದ್ರು, ಯಾಕೆ ನೀವು ತಪ್ಸಂತೀರಿ, ನೀವೆಲ್ಲ ಮಂತ್ರಿಗಳು ತಪ್ಸಂತೀರಿ? ತಪ್ಸೋಣಂಥ ಪ್ರಶ್ನೆ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿದ್ದೀವಿ. ನಾನು ಆದೇಶ ಕಾಪಿ ತರಿಸಲಾರ್ದ ಅದ್ರ ಏನಾಗಿದೆ ಅಂತ ಸಾಧಕ ಬಾಧಕಗಳನ್ನು ಹೇಳ್ಬೇಕಲ್ಲ. ಒಂದು ಸತಿ ನಾವು ತಪ್ಪು ಮಾಡಿ ಪ್ರಿಂಟ್ ಮಿಸ್ಟೇಕ್ ತಪ್ಪಿಂದಲೇ ಇದೆಲ್ಲ ಬರ್ತಾಯಿದೆ, ಅದನ್ನು ಹಾಕ್ಕೊಡ್ದು. ಅದನ್ನೇ ಪೂರ್ಣ ಮಾಹಿತಿ ತರಿಸಿದ್ದೀನಿ ಅಧಿಕಾರಿಗಳ ಹತ್ರ. ನಾನು ಮನೆಯಿಂದ ಇಲ್ಲಿ ಬರೋದ್ರೊಳಗೆ ವಿಧಾನಸೌಧ ಒಳಗೆ ಹೋಗೋದ್ರಾಗೇ ಹೇಳೇ ಹೋಗ್ತೀನಿ ಅಂತ ಫೋನ್ನೊಳಗೆ ಹೇಳಿದ್ದೆ. ನಾನು ಕೆಲವಷ್ಟು ಮಾಧ್ಯಮದ ಮಿತ್ರರು ಫೋನದೊಳಗೆ ಮಾತಾಡೋದು, ಅದಕ್ಕೆ ಅದು ಮಿಸ್ಟೇಕ್, ನಾನು ತರಿಸ್ಕೊಂತೀನಿ. ಇವತ್ತು ಆ ತಿದ್ದುಪಡಿ ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ, ಎಲ್ಲ ಶಾಲೆಗಳು, ರಾಜ್ಯದ ಖಾಸಗಿ ಇರ್ಬೋದು, ಅನುದಾನತೆ ಇರ್ಬೋದು, ನಿಗಮ ಇರ್ಬೋದು, ಪ್ರಾಧಿಕಾರಗಳಿರ್ಬೋದು, ಎಲ್ಲ ಸರ್ಕಾರಿ ಸಂಸ್ಥೆಗಳು ಜೊತೆಗೆ ಎಲ್ಲ ಶಾಲೆಗಳು. ಸಹಜವಾಗಿ ಕೆಲವೊಂದಿಷ್ಟು ಪ್ರಿಂಟ್ ಮಿಸ್ಟೇಕ್ ಆದತ್ನ್ಯಾಗ ನೋಟ್ ಶೀಟ್ನೊಳಗೆ ನಾನು ಬರೆದಂಥ ನೋಟ್ ಶೀಟ್ನೊಳಗೂ ಇದೆ. ಇದು ಆಗಿದೆ. ಆದತ್ನೊಳಗೆ ಒಂದು ಸಣ್ಣ ಮಿಸ್ಟೇಕ್ ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. ನಿಮಗೆ ಮಾಧ್ಯಮದ ಗೆಳೆಯರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೋಟ್ ಶೀಟಲ್ಲಿ ಎಲ್ಲ ಶಾಲೆಗಳು ಅಂತಿದೆ, ಆದರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ, ಏನೋ ನಾಡಗೀತೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು. ಎಲ್ಲ ಶಾಲೆಗಳು